ಮೈಸೂರಿನಲ್ಲಿಂದು ಮಹಾನಗರ ಪಾಲಿಕೆ ಹಾಗೂ ವಿವಿಧ ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಸೈಕಲ್ ಡೇ ಆಯೋಜಿಸಲಾಗಿತ್ತು. ಸೈಕಲ್ ಡೇ ಪ್ರಯುಕ್ತ ಸೈಕಲ್ ಸವಾರಿ, ಹಗ್ಗ ಜಗ್ಗಾಟ, ಯೋಗಾಸನ, ಸ್ಕೇಟಿಂಗ್ ಹಾಗೂ ಪರಿಸರ ಪೂರಕವಾಗಿರುವ ಜುಂಬಾ ಡ್ಯಾನ್ಸ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. Joy is best when shared. ದೂರದರ್ಶನದೊಂದಿಗೆ ಹಿರಿಯ ಸೈಕ್ಲಿಸ್ಟ್ ಲೋಕೇಶ್ ಪರಿಸರ ಪೂರಕವಾದ ಸೈಕಲ್ ಡೇಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆ ಪಾಲ್ಗೊಂಡು ತಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದರು. ಮಾಡಿ ಎಂಜಾಯ್ ಮಾಡೋದು 100% ತುಂಬಾ ಚೆನ್ನಾಗಿರುತ್ತೆ. ಎವ್ರಿ ಆಲ್ಟರ್ನೇಟ್ ವೀಕ್ ಆಗುತ್ತೆ. ಇದಾಗಲಿ ದಿನ ದೊಡ್ಡದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆ ಬಂದು ಸಹಾಯ ಮಾಡಬೇಕು ಇದಕ್ಕೆ. ಓಕೆ, ಬರೀ ಯಾವುದೋ ಒಂದು ಗ್ರೂಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಂಟೈರ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಸಹಾಯ ಮಾಡಿದ್ರೆ ತುಂಬಾ ಚೆನ್ನಾಗಿ ಈವೆಂಟ್ ನಡೆಸಬಹುದು ನಾವು. ಹಿರಿಯ ವೈದ್ಯ ಡಾಕ್ಟರ್ ಸಿಜಿ ಪ್ರಹ್ಲಾದ್ ರಾವ್ ಪ್ರತಿಯೊಬ್ಬರು ದಿನನಿತ್ಯ 10 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಪ್ರೊಡ್ಯೂಸ್ ಆಗಿ ಅಗಲಾಗುತ್ತೆ. ಪ್ಯಾಂಕ್ರಿಯಾಸ್ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಡಯಾಬಿಟಿಸ್ ಬರೋ ಸಾಧ್ಯತೆ ಕೂಡ ಬಹಳ ಕಮ್ಮಿ ಇರುತ್ತೆ. ಮತ್ತು ನಮ್ಮ ಎಲ್ಲ ಅಂಗಾಂಗಗಳು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಕೊನೆ ಪಕ್ಷ ದಿನನಿತ್ಯ ಸೈಕಲ್ ಒಂದು 10 ಕಿಲೋಮೀಟರ್ ಹೊಡಿತಾ ಇದ್ರೆ 90 ವರ್ಷ ತನಕ ಆರೋಗ್ಯವಾಗಿ ಇರ್ಬೋದು ಅಂತ ನನ್ನ ಅನಿಸಿಕೆ. ವಿದ್ಯಾರ್ಥಿನಿ ರೋಶಿನಿ ಶಂಕಪಾಲ್ ನಮ್ಮ ಸೃಜನಶೀಲತೆ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಉತ್ತಮ ವೇದಿಕೆಯಾಗಿದೆ ಎಂದರು. ಹಾಗೆ ಎಲ್ಲ ಸ್ಟೂಡೆಂಟ್ಸು ಹಿಂಗೆ ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸ್ಕೂಲಲ್ಲಿ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ಜಾಯಿನ್ ಅನ್ ಎಕ್ಸ್ಪೀರಿಯನ್ಸ್ ಲೈಕ್ ದಿಸ್ ಆ್ಯಂಡ್ ದ ಜರ್ನಿ ಈಸ್ ಜಸ್ಟ್ ಅಮೇಝಿಂಗ್. ಮತ್ತೋರ್ವ ವಿದ್ಯಾರ್ಥಿನಿ ಚಿನ್ಮಯಿ ಜುಂಬಾ ಡ್ಯಾನ್ಸ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿಯಾಗಿದೆ ಎಂದರು. ಏನು ಸೋಷಿಯಲ್ ಮೀಡಿಯಾಗೆ ಸೊಸೈಟಿಗೆ ಎಕ್ಸ್ಪೋಸ್ ಆಗೋಕ್ಕೆ ಸ್ಕೂಲ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ತುಂಬ ಆಪರ್ಚುನಿಟೀಸ್ ಕೊಟ್ಟು ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಅಸ್. ನಾವು ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ.